ಲಕ್ಷ್ಯ ಬರುತ್ತೆ ಯಾವಾಗ ನಿಮ್ಮ ಲಕ್ಷ್ಯ ಸರಿ ಇದ್ದಾಗ. ನಿಮ್ಮ ಲಕ್ಷ್ಯವೇ ಸರಿ ಇಲ್ಲದಾಗ ಲಕ್ಷವಲ್ಲ ಕೋಟಿ ಗಳಿಸಿದರೂ ಅವನ ಬದುಕು ನಾಯಿ ಬದುಕು. ಕಾರ್ಯಕ್ರಮಕ್ಕೆ ಬಂದಾಗ ನಮ್ಮ ಕಚೇರಿಗೆ ನಮ್ಮ ರಾಜೇಶ್ವರಿ ಮೇಡಮ್ ಅವರು ಹೇಳಿದ್ರು, ಹೆಚ್ಚು ಶ್ರೋತೃಗಳು ಕೊರತೆ ಇದೆ ಅಂತ. ಆಗ ನನ್ನ ಮನಸ್ಸಲ್ಲಿ ಒಂದಿದ್ದು ಇಷ್ಟೇ, ಎಂಥ ಮನುಷ್ಯರು, ಎಷ್ಟು ಮನುಷ್ಯರು ಕುಳಿತಿದ್ದಾರೆ ಅನ್ನೋದಕ್ಕಿಂತ ಎಂಥ ಮನಸ್ಸುಗಳು ಕುಳಿತಿವೆ ಅನ್ನುವುದು ಮುಖ್ಯವಾಗುತ್ತೆ. ಹಾಗಾಗಿ ನಿಮ್ಮಗಳ ಉಪಸ್ಥಿತಿ ಈ ನಮ್ಮ ಕಾರ್ಯಕ್ರಮದ ಘನತೆಯನ್ನು ಹೆಚ್ಚಿಸಿದೆ ಅನ್ನೋದನ್ನು ನಾನು ಭಾಳ ಹೆಮ್ಮೆಯಿಂದ ಹೇಳ್ತೇನೆ. ಮಕ್ಕಳೇ, 2 ರೀತಿಯ ಪರೀಕ್ಷೆಗಳನ್ನು ನಾವು ನೋಡಿದ್ದೀವಿ. ಒಂದು ಆ ಕಡೆ ಮಾತಾಡೋರು ದಯವಿಟ್ಟು ಕೇಳಬೇಕು, ಸಿಗೋಲ್ಲ. 2 ರೀತಿಯ ಪರೀಕ್ಷೆಗಳು, ಒಂದು ತರಗತಿಯಲ್ಲಿ ಮಾಡುವ ಪರೀಕ್ಷೆ, ನಿಮಗೆ ಉದ್ಯೋಗವನ್ನು ಕೊಡುವಂಥ ಒಂದು ಪರೀಕ್ಷೆ, ಮತ್ತೊಂದು ಬದುಕಿನ ಪರೀಕ್ಷೆ. ನಿಮಗೆ ಕೆಲಸ ಕೊಡುತ್ತಲ್ಲ, ನಿಮ್ಮ ಹೆಚ್ಚು ನಂಬರ್ ಕೊಡುತ್ತವಲ್ಲ, ಅದಕ್ಕೆ ಹಲವಾರು ಟೆಕ್ಸ್ಟ್ಗಳಿವೆ. ಅದನ್ನು ಟೀಚರ್ಸು ಬೋಧಿಸ್ತಾರೆ, ಟ್ಯೂಷನ್ಗೆ ಹೋದರೆ ಅವರೂ ಬೋಧಿಸ್ತಾರೆ. ಆದರೆ ಆ ಟೆಕ್ಸ್ಟ್ಗಳು ನಿಮ್ಮ ಅಂಕ ಗಳಿಸೋದಕ್ಕಷ್ಟೇ. ಆದರೆ ನಿಮ್ಮ ಬದುಕಿನಲ್ಲಿ ಗೆಲ್ಲೋದಕ್ಕೆ, ಬದುಕಿನಲ್ಲಿ ಅಂಕ ಗಳಿಸೋದಕ್ಕೆ ಅವೇನು ಸಾಕಾಗೋದಿಲ್ಲ. ಬದುಕಿನಲ್ಲಿ ನೀವು ಅಂಕ ಗಳಿಸಬೇಕಾದ್ರೆ, ಬದುಕು ಎಂಬ ಪರೀಕ್ಷೆಯಲ್ಲಿ ನೀವು ಗೆಲ್ಲಬೇಕಾದ್ರೆ, ಉಳಿಬೇಕಾದ್ರೆ, ಬಾಳಬೇಕಾದ್ರೆ, ನಿಮ್ಮ ತನವನ್ನೇನಾದರೂ ನಿಮ್ಮ ಬದುಕಿನಲ್ಲಿ ಮೂಡಿಸಬೇಕಾದ್ರೆ ಇಂತಹ ಟೆಕ್ಸ್ಟ್ಗಳು ಬೇಕು, ಸಾಹಿತ್ಯದ ಟೆಕ್ಸ್ಟ್ಗಳು ಬೇಕು. ಯಾಕೆ ನಿಮಗೆ ಈ ಸಾಹಿತ್ಯ ಮುಖ್ಯವಾಗುತ್ತೆ ಅಂದರೆ, ನಿಮಗೀಗ ಗೊತ್ತಾಗೋದಿಲ್ಲ, ನೀವು ಬರ್ತಿರಲ್ಲ ಮುಂದೆ, ಆವಾಗ ಗೊತ್ತಾಗುತ್ತೆ. ಕೇವಲ ಅಂಕ ಗಳಿಸಿ ಲಕ್ಷ ಗಳಿಸುವುದರಿಂದ ನಿಮ್ಮ ಬದುಕು ಸುಂದರವಾಗುವುದಿಲ್ಲ. ಆ ರೀತಿ ಏನಾದ್ರು ತಿಳ್ಕೊಂಡಿದ್ದರೆ ನಿಮ್ಮ ಭ್ರಮೆ. ಆ ಟೋಪಿವಾಲ ಯಾವತ್ತೂ ಮಾತಾಡ್ತಾ ಇದ್ದಾರೆ ನೋಡಿ, ಭ್ರಮೆ ಅದು. ಆದರೆ ನಿಮ್ಮ ಲಕ್ಷ್ಯ ಎತ್ತ ಇರುತ್ತೆ, ನಿಮ್ಮ ಗಮನ ಎಲ್ಲಿ ನೆಟ್ಟಿರುತ್ತೆ, ಅದರ ಮೇಲೆ ನಿಮ್ಮ ಬದುಕಿನ ಸುಂದರತೆ. ನಿಮ್ಮ ತಂದೆ ತಾಯಿಗಳು ನಿಮ್ಮ ಲಕ್ಷ್ಯವನ್ನು ಗಮನಿಸಲಿ ಅಂತ ಕೊಡ್ತಾರೆ ಹೊರತು ನಿಮ್ಮ ಲಕ್ಷ್ಯವನ್ನು ತಂದು ಕೊಡಲಿ ಅಂತ ಯಾರೂ ಆಸೆ ಪಡೋದಿಲ್ಲ. ಲಕ್ಷ್ಯ ಬರುತ್ತೆ ಯಾವಾಗ ನಿಮ್ಮ ಲಕ್ಷ್ಯ ಸರಿ ಇದ್ದಾಗ. ನಿಮ್ಮ ಲಕ್ಷ್ಯವೇ ಸರಿ ಇಲ್ಲದಾಗ ಲಕ್ಷವಲ್ಲ ಕೋಟಿ ಗಳಿಸಿದರೂ ಅವನ ಬದುಕು ನಾಯಿ ಬದುಕು. ಈಗ ನೋಡಿರಬೇಕು ನೀವು, ಎಷ್ಟೊಂದು ಬದುಕುಗಳು ಇವತ್ತು ಮದುವೆ ಆಯ್ತಾರೆ, ನಾಳೆ ಕೋರ್ಟ್ ಮುಂದೆ ನಿಂತಿರ್ತಾರೆ. ಇವತ್ತು ಏನೋ ಕಾರಣ ಆಗುತ್ತೆ, ನಾಳೆ ಅವರು ಏನೋ ಮಾಡ್ಕೊಂಡಿರ್ತಾರೆ, ನೇತಾಕೊಂಡಿರ್ತಾರೆ. ಇದು ಬದುಕು ಯಾವ ಎಕ್ಸಾಮ್ ಅಲ್ಲ, ಇದು ನಿಜವಾದ ಬದುಕು. ಈ ಬದುಕಿನ ಎದುರಿಸೋದಕ್ಕೋಸ್ಕರ ನೀವು ಇಂಥ ಕಾರ್ಯಕ್ರಮಗಳ ಭಾಗವಹಿಸಬೇಕು, ಇಂಥ ಟೆಕ್ಸ್ಟನ್ನು ನೀವು ತುಂಬಿಕೊಳ್ಬೇಕು, ಇಂಥ ಮಾತುಗಳನ್ನು ನೀವು ಬದುಕನ್ನು ತುಂಬ್ಕೋಬೇಕು. ಇನ್ನೇನು ಮುಖ್ಯ ಆಗೋದಿಲ್ಲ ನಿಮಗೆ, ನಿಮ್ಮ ಬದುಕಿಗೋಸ್ಕರ ನೀವೇನು ನಮ್ಮ ಎಲ್ಲ ಮೇಡಮ್ ಮಾತಾಡಿ ಅವ್ರಿಗೇನು ಆಗಬೇಕಾಗಿಲ್ಲ, ಅವ್ರಿಗೇನು ಬೇಕು ಅವ್ರ ಅದನ್ನು ನಿಮ್ಮಂಗೆ ವಿದ್ಯಾರ್ಥಿಗಳಾಗಿದ್ದವರು ನಾವು ಕೂಡ ನಾವು ಕುಳಿತಿದ್ವಿ. ಮೇಡಮ್ ಹೇಳಿದ್ರು, ನಾವು ಹುಡ್ಕೊಂಡು ಹೋಗ್ತಿದ್ವಿ ಪಠ್ಯಗಳನ್ನು, ಪುಸ್ತಕಗಳನ್ನು, ಸಿಗ್ತಾ ಇರಲಿಲ್ಲ. ಒಬ್ಬ ಅತಿಥಿ ಬಂದರೆ ಸಾಕು ಅಂತ ನಾವು ಕಾಯ್ತಿದ್ವಿ, ಬರ್ತಾ ಇರಲಿಲ್ಲ. ನಾವು ಬಂದರೂ ಕೂಡ ನಾನು ಅಲ್ಲಿ ಕುಳಿತಿದ್ದೆ ನಿಂತು, ಅವರದೇ ಗಮನ ಮೇಡಮ್ ಬಂದಾಗೆ. ಅದಕ್ಕೆ ನಾವು ಇವತ್ತು ಇಲ್ಲಿ ಬಂದು ಕುಳಿತಿರೋದು. ನಮ್ಮ ಪಕ್ಕದಲ್ಲಿ ಒಬ್ಬ ಕುಳಿತಿದ್ದು ಇನ್ನೆಲ್ಲೋ ಮಾತು, ಆ ಟೋಪಿವಾಲ ಅಂತಾರೆ ಇನ್ನೆಲ್ಲೋ ಮಾತು. ಇವತ್ತು ಅವ್ರ ಅಸ್ತಿತ್ವ ಇಲ್ಲ, ಹುಡುಕಬೇಕು. ಇದು ಬದುಕಿನ ರಹಸ್ಯ, ಬದುಕಿನ ತತ್ವ, ಬದುಕಿನ ನೋಡಿ. ಈಗ ಒಬ್ಬ ನಮ್ಮ ಸೋದರಿ ದಾಸರ ಪದವನ್ನು ಕೀರ್ತನೆಯಾಗಿ ಆಡಿದ್ರು ಪ್ರಾರ್ಥನೆಗೆ. ಮೊನ್ನೆ ನಾನು ಈ ಕಥೆಯನ್ನು ಓದುವಾಗ ಬಂತು, ಅದನ್ನು ಹೇಳಿ ನನ್ನ ಮಾತನ್ನು ಮುಗಿಸ್ತೀನಿ, ಹೆಚ್ಚಿಗೆ ಮಾತನಾಡೋದಿಲ್ಲ. ಇಲ್ಲಿ ಕಥಾ ನಾಯಕಿ ಮೆಹರೂನ್, ಅವಳ ಗಂಡನ ಒತ್ತಡ ಜಾಸ್ತಿಯಾಗಿ, ಗಂಡನ ಹದಗೆಟ್ಟ ಸಂಸಾರವನ್ನು, ನನ್ನ ತಾಯಿ ಮನೆಯೇ ನನ್ನನ್ನು ಆಧರಿಸ್ಬೋದು, ನನ್ನ ತಾಯಿ ಮನೆಯ ಬೆಂಬಲ ಸಿಗಬಹುದು ಅಂತ ಹೇಳ್ಕೊಂಡು ಹೋಗ್ತಾರೆ. ಅಲ್ಲಿ ಸಿಗೋದಿಲ್ಲ. ಯಾವಾಗ ತಾಯಿ ಮನೆಯ ಬೆಂಬಲವೂ ಸಿಗೋದಿಲ್ಲ ಅಂದಾಗ ಹತಾಶಳಾಗ್ತಾಳೆ, ಬರ್ತಾಳೆ. ಇನ್ನು ತಾಯಿ ಮನೆಯೂ ಇಲ್ಲ ನನಗೆ, ಗಂಡನ ಆಸರೆಯೂ ಇಲ್ಲ, ಇನ್ನೇನಕ್ಕೆ ಅನ್ನುವಾಗ ಕುಸಿದೋಗ್ತಾಳೆ. ಕುಸಿದೋಗಿ ಮಧ್ಯರಾತ್ರಿ ಮಕ್ಕಳನ್ನೆಲ್ಲ ಮಲಗಿಸ್ತಾಳೆ. ಮಕ್ಕಳೆಲ್ಲ ಮಲ್ಕೊಳ್ತವೆ. ಒಬ್ಬ SSLC ಕೊಟ್ಟಿರುವಂಥ ಮಗಳು ಮಾತ್ರ ಓದ್ತಾ ಇರ್ತಾಳೆ. ಅವಳು ಮಲಗಲಿ ಅಂತ ಕಾಯ್ತಿರ್ತಾಳೆ. ಆ ಹೆಣ್ಣು ಜೀವ ಅಷ್ಟು ನೋವನ್ನು ಅನುಭವಿಸ್ತಿರ್ತಾಳೆ ಅವಳು. ಆ ಹೆಣ್ಣು ಜೀವ, ಆ ಮಗು ಹಾಗೆ ಓದಿ ಮಲಗಿಬಿಡುತ್ತೆ. ಆವಾಗ ಇವಳಿಗೆ ಎಚ್ಚರ ಆಗುತ್ತೆ. ಯಾಕೆಂದರೆ ಇವಳು ಎದೆಯ ದೀಪ ಆರೋಗಿರುತ್ತೆ. ಎದೆಯ ದೀಪದ ಕಥೆ ಇದನ್ನ ಹೇಳ್ತಾ ಇರೋದು, ಒಂದು ಕ್ಷಣದಲ್ಲಿ ಮುಗಿಸ್ತೀನಿ. ಆಗ ಅವಳು ಯಾವಾಗ ಮಗಳು ಮಲಗಿದ್ಲಲ್ಲ, ಓದಿ ಸಾಕಾಗಿ ಈ ಜೀವ ಎದ್ದೇಳುತ್ತೆ. ಸಾಕು ನನ್ನ ಬದುಕು ಅಂತ ಅನಿಸಿರುತ್ತೆ. ಎದೆಯಾಳದೆಲ್ಲ ಆರೋಗಿರುತ್ತೆ, ನಿಸ್ತೇಜವಾಗಿಬಿಟ್ಟಿರ್ತಾಳೆ. ಬದುಕಿನ ಸಾಕು ನನಗೆ ಅನಿಸ್ಬಿಟ್ಟಿರುತ್ತೆ. ಆವಾಗ ಹೋಗ್ತಾಳೆ, ಹೊರಗಡೆ ಹೋಗ್ತಾಳೆ, ವರಾಂಡದಲ್ಲಿ ನೋಡ್ತಾಳೆ. ಅವಳೇ ಬೆಳೆದಂಥ ಗಿಡ ಹೇಳ್ತವೆ ಸಾಕು ಅಂತ ಒಂದು ಗಿಡ ಹೇಳುತ್ತೆ. ಇನ್ನೊಂದು ಗಿಡ ಇಲ್ಲ ನೀನು ಬದುಕಬೇಕು ಅಂತ ಮತ್ತೊಂದು ಗಿಡ ಹೇಳುತ್ತೆ. ನೀರಾಗಿ ಬೆಳೆಸಿರ್ತಾಳೆ. ಹಾಗೆ ಮತ್ತೆ ಒಳಗೆ ಬರ್ತಾಳೆ, ಎದುರಿಸೋಕ್ಕಾಗಲ್ಲ ಪ್ರಕೃತಿನ. ಮತ್ತೆ ಬಂದು ಅಡುಗೆ ಮನೆಗೆ ಬರ್ತಾಳೆ. ಸಿಮೆಣ್ಣೆ ಡಬ್ಬ ತೆಗೆದುಕೊಳ್ತಾಳೆ. ಒಂದು ಕೈಯಲ್ಲಿ ಸಿಮೆಣ್ಣೆ ಡಬ್ಬ, ಇನ್ನೊಂದು ಕೈಯಲ್ಲಿ ಮ್ಯಾಚ್ ಬಾಕ್ಸ್ ಹಿಡ್ಕೊಂಡು ನಿಂತ್ಕೋತಾಳೆ.
ಎಲ್ಲ ಮಕ್ಕಳೆಲ್ಲ ನೋಡ್ತಾಳೆ, ಆಗಲ್ಲ. ಮಕ್ಕಳು ಹೆಚ್ಚಿಗೆ ನೋಡಿಬಿಟ್ರೆ ನಾನೆಲ್ಲಿ ವಿಫಲ ಆಗ್ಬಿಡ್ತೇನೋ ನನ್ನ ಈ ಕೆಲಸದಲ್ಲಿ ಅಂತೇಳ್ಬಿಟ್ಟು ನೋಡೋಕ್ಕೆ ಧೈರ್ಯ ಪಡೋಲ್ಲ. ಹಾಗೆ ಮುಗಿದೋಗ್ಬಿಡ್ಬೇಕು ನನ್ನ ಕತೆ ಅನ್ನುವಷ್ಟು ಸಿಮೆಂಟ್ನ ಸುಳ್ಕೊಬಿಡ್ತಾಳೆ. ಅದೇನು ಅಕಸ್ಮಾತ್ ಮಗು ಎದ್ದಿಳುತ್ತೆ, ಆಗ ಮಗಳು ಹೇಳ್ತಾಳೆ ಇನ್ನೇನು ಕಡ್ಡಿ ಕೀರಬೇಕು. ಅಷ್ಟರಲ್ಲಿ ನೋಡ್ತಾಳೆ, ಆ ಮಗಳು ಕಾಲು ಹಿಡ್ಕೊಂಡಿರ್ತಾಳೆ. ಅಮ್ಮ ಅಮ್ಮ ನೀನೇನೋ ಬಿಟ್ಟು ಹೊಟ್ಟೋಗ್ತೀಯ ಇವನಿಗೆ, ಆದರೆ ನಮ್ಮನ್ನು ಮತ್ತೆ ಅವಳ ಕಾಲಿಗೆ ಹಾಕ್ತೀಯಲ್ಲ, ಇದು ನ್ಯಾಯವೇ? ಇದು ಅವಳು ಕೇಳೋ ಪ್ರಶ್ನೆ. ಅಮ್ಮ ನೀನೇನೋ ಹೊಟ್ಟೋಗ್ತೀಯ, ಒಬ್ಬನ ಹಿಂಸೆಗೆ ನೀನು ತಪ್ಪಿಸ್ಕೊಳ್ತೀಯ, ಆದರೆ ನಮ್ಮನ್ನೆಲ್ಲ ಮತ್ತೆ ಅದೇ ಹಿಂಸೆಗೆ ಆಗ್ತಿದ್ದಾರೆ, ಇದು ನ್ಯಾಯವೇ? ಇಷ್ಟೇ ಆ ಮಗಳು ಕೇಳೋದು. ಆಗ ಆ ಎದೆಯಲ್ಲಿ ಬತ್ತಿ ಹೋಗಿದ್ದ ದೀಪ ಮತ್ತೆ ಒತ್ಕೊಳ್ಳುತ್ತೆ. ಆಗ ಹೇಳ್ತಾಳೆ, ಸಿಮೆಂಟ್ನ ಸುರ್ಕೊಂಡಿರ್ತಾಳೆ, ಮೈಯಲ್ಲೆಲ್ಲ ಹಚ್ಕೊಳ್ಳೋದಿಲ್ಲ, ಎಸ್ತು ಬಿಡ್ತಾಳೆ. ನನ್ನನ್ನು ಕ್ಷಮಿಸು ಮಗಳೇ, ಇಷ್ಟೇ ಅವಳು ಹೇಳೋದು. ಆಗ ಎದೆ ಮತ್ತೆ ಅಷ್ಟೊತ್ತಿಗೆಲ್ಲ ಬೇಗ ಆಗಿರುತ್ತೆ, ಮಧ್ಯರಾತ್ರಿ ಮುಗಿದು ದೀಪ ಆರ್ತಾ ಇರುತ್ತೆ. ಆಗ ನಾನು ಈ ಕಥೆಯನ್ನು ಓದಿದ್ದು ಮಧ್ಯರಾತ್ರಿ 12 ಗಂಟೆಯಲ್ಲಿ. ಅವಾಗ ಹೇಳ್ತಾಳಲ್ಲ ಕ್ಷಮಿಸು ಮಗಳೇ ಅಂದಾಗ ನನ್ನ ಮನಸ್ಸಿನಲ್ಲಿ ಹುಟ್ಟಿದ್ದು, ಈಗ ಹೇಳಿದ್ರಲ್ಲ ಒಂದು ಪ್ರಾರ್ಥನೆ ಗೀತೆ, ನನ್ನ ಮನಸ್ಸಿನಲ್ಲೂ ಒಂದು ಗೀತೆ ಬಂತು, ದಾಸರ ಪದ. ಈಸಬೇಕು ಇದ್ದು ಜಯಿಸಬೇಕು, ಈಸಬೇಕು ಇದ್ದು ಜಯಿಸಬೇಕು, 3 ಸರಿ ನನ್ನ ಮನಸ್ಸಿನಲ್ಲಿ ಮೊಳಗಿತು. ಈಸಬೇಕು ಇದ್ದು ಜಯಿಸಬೇಕು, ಈಸಬೇಕು ಇದ್ದು ಜಯಿಸಬೇಕು. ಇದು ನಮ್ಮ ಸಾಹಿತ್ಯ ನಮ್ಮ ಬದುಕನ್ನು ಕಟ್ಟಿಕೊಡುವ ರೀತಿ. ಇದು ನಮ್ಮ ಸಾಹಿತ್ಯ ನಮ್ಮ ಬದುಕಿಗೆ ಕೊಡುವ ಘನತೆ. ಇದಕ್ಕೋಸ್ಕರ ನಮ್ಮ ಬದುಕನ್ನು ಸುಂದರ ಮಾಡ್ಕೊಳ್ಳೋಕ್ಕೋಸ್ಕರ ನಾವು ಸಾಹಿತ್ಯವನ್ನು ಆಶ್ರಯಿಸಬೇಕು. ಸಾಹಿತ್ಯ ಬಿಟ್ಟರೆ ನಮ್ಮನ್ನು ಯಾವುದೂ ಸುಂದರ ಮಾಡೋಕ್ಕಾಗೋದಿಲ್ಲ. ನೀವು ಹೇಳೋದಿಲ್ಲ, ಲಕ್ಷ್ಯ ಗಳಿಸುವುದರಿಂದ ನಿಮ್ಮ ಬದುಕು ಸುಂದರ ಆಗೋದಿಲ್ಲ. ನಿಮ್ಮ ಲಕ್ಷ್ಯ ಎಲ್ಲಿದೆ ಅನ್ನುವುದರ ಮೇಲೆ ನಿಮ್ಮ ಬದುಕು ಸುಂದರವಾಗುತ್ತೆ. ನಮ್ಮನ್ನು ನಂಬಿ ನಿಮ್ಮ ತಂದೆ ತಾಯಿಗಳು ಕಳಿಸಿದಾರಲ್ಲ, ಅವರಿಗೆ ಬೆಲೆ ಕೊಡುವುದು ನಿಮ್ಮ ಬದುಕಿನ ಮೂಲಕವೇ ಹೊರತು ನೀವು ಗಳಿಸುವ ಲಕ್ಷ್ಯದಿಂದಲ್ಲ. ಹಾಗಾಗಿ ಅದಕ್ಕೋಸ್ಕರವೇ ನಾವು ಇಂಥ ಕಾರ್ಯಕ್ರಮವನ್ನು ಇಂಥ ಕಾಲೇಜಿನಲ್ಲಿ ಮಾಡ್ತಾ ಇರೋದು. ಇಷ್ಟೂ ಕೇಳಿದ್ದೀನಿ, ನಾನು ಎಲ್ಲರ ಗಮನವನ್ನು ನೋಡಿದ್ದೀನಿ. ಇಷ್ಟು ನಮಗೆ ಬೇಕಾಗಿಲ್ಲ. ಎಲ್ಲ ಒಂದು 3 ಜನ ಕನೆಕ್ಟ್ ಆದರೆ ಸಾಕು, 3 ಜನರ ಮನಸ್ಸು ಒಂದು ಅರ್ಥ ಆದರೆ ಸಾಕು, ಅಷ್ಟು ಬದುಕು ಸುಂದರವಾಗುತ್ತಲ್ಲ. ಅದು ನಮ್ಮ ಬದುಕಿನ ನಮ್ಮ ಕಾರ್ಯಕ್ರಮದ ಸಾರ್ಥಕತೆ ಅಂಥೇಳಿ ಇಂಥ ಒಂದು ಕಾರ್ಯಕ್ರಮಕ್ಕೆ ಅವಕಾಶ ಮಾಡಿಕೊಟ್ಟ ಎಲ್ಲ ಕಾಲೇಜಿನ ಎಲ್ಲ ಅಧ್ಯಾಪಕ ವರ್ಗಕ್ಕೂ, ನಮ್ಮ ಮೇಡಮ್ಗೂ ಮತ್ತು ಕೇಳಿದ ನಿಮಗೂ ವಂದಿಸುತ್ತಾ ನನ್ನ ಮಾತನ್ನು ಮುಗಿಸ್ತಿದ್ದೇನೆ. ಜೈ ಹಿಂದ್, ಜೈ ಕರ್ನಾಟಕ.